ರಾಮಾಪುರ ಎಂಬುದು ಒಂದು ಸುಂದರ ಊರಾಗಿತ್ತು. ಅದು ಬೆಟ್ಟ, ಗುಡ್ಡ, ಕೆರೆ ಮತ್ತು ಗಿಡಮರಗಳಿಂದ ಕೂಡಿದ್ದ ಹಚ್ಚ ಹಸಿರಿನ ಸಮೃದ್ಧ ಊರಾಗಿತ್ತು. ಆ ಊರಿನ ಕೆರೆಯ ಹತ್ತಿರ ಒಂದು ಬುದ್ಧಿವಂತ ನಾಯಿ ವಾಸವಿತ್ತು. ಪ್ರತಿದಿನ ಕೆರೆಯ ದಡದಲ್ಲಿದ್ದ ದೇವಾಲಯದ ಸುತ್ತಮುತ್ತ ಕಾವಲು ಕಾಯುತ್ತಿತ್ತು. ಆದ್ದರಿಂದ ಈ ನಾಯಿಯನ್ನು ಊರಿನ ಜನ ತುಂಬ ಇಷ್ಟಪಡುತ್ತಿದ್ದರು. ಹೀಗಿರುವಾಗ ಒಮ್ಮೆ ಕಾಡಿನಿಂದ ಒಂದು ಆನೆಯು ಆ ಊರಿನ ಕೆರೆಯ ಹತ್ತಿರ ಬಂದಿತು. ಆ ಊರಿನ ಜನರೆಲ್ಲ ಹಣ್ಣು, ಹಂಪಲು ಮತ್ತು ತರಕಾರಿಯನ್ನು ಆನೆಗೆ ಪ್ರತಿದಿನ ಕೊಡುತ್ತಿದ್ದರು. ದಿನ ಕಳೆದಂತೆ ನಾಯಿಗಿಂತ ಆನೆಯು ಅಲ್ಲಿನ ಜನರಿಗೆ ಇಷ್ಟವಾಯಿತು. ಇದು ನಾಯಿಗೆ ಇಷ್ಟವಾಗಲಿಲ್ಲ. ಕೋಪಗೊಂಡ ನಾಯಿಯು ಆನೆಯ ಬಳಿ ಬಂದು, ಏ ಆನೆ, ನೀನು ಏಕೆ ಬಂದೆ ಇಲ್ಲಿಗೆ? ಇಲ್ಲಿಂದ ಹೊರಟು ಹೋಗು ನೀನು. ಯಾಕೆ ನಾನೇನು ತಪ್ಪು ಮಾಡಿದೆ? ನಿನ್ನಿಂದ ನನ್ನ ಸಂತೋಷವೆಲ್ಲ ಹಾಳಾಗಿದೆ. ನೀನು ಬಂದ ಮೇಲೆ ಜನರೆಲ್ಲರೂ ನಿನ್ನನ್ನೇ ಇಷ್ಟಪಡುತ್ತಿದ್ದಾರೆ. ಇಲ್ಲಿಂದ ಜಾಗ ಖಾಲಿ ಮಾಡು ನೀನು. ನಾನು ಇಲ್ಲಿ ಸಂತೋಷವಾಗಿದ್ದೀನಿ, ನಾನು ಇಲ್ಲಿಂದ ಹೋಗಲ್ಲ ಎಂದು ಹೇಳಿ ಆನೆ ಅಲ್ಲಿಂದ ಹೊರಟು ಹೋಯಿತು. ನಾಯಿಯು ಇದಕ್ಕೆ ಬುದ್ಧಿ ಕಲಿಸಬೇಕೆಂದು ಯೋಚಿಸಿತು. ಮಾರನೇ ದಿನ ಕತ್ತಲೆ ಆಗುತ್ತಲೇ ಆ ಊರಿನ ಜನ ಬೆಳೆದಿದ್ದ ಬೆಳೆಯನ್ನೆಲ್ಲ ಹಾಳು ಮಾಡಿತು. ಹೀಗೆ 3-4 ದಿನ ಕಳೆದಾಗ ಜನರೆಲ್ಲ ಇದು ಆನೆಯ ಕೆಲಸ ಎಂದು ಮಾತನಾಡಿಕೊಂಡರು. ಜನರೆಲ್ಲ ಸೇರಿ ಆನೆಯನ್ನು ಊರಿನಿಂದ ಕಾಡಿಗೆ ಓಡಿಸಿದರು. ನಾಯಿ ತನ್ನ ಬುದ್ಧಿವಂತಿಕೆಯಿಂದ ಆನೆಯನ್ನು ಓಡಿಸಿದೆ ಎಂದು ಖುಷಿಪಟ್ಟಿತು. ನೀತಿ: ಶಕ್ತಿಗಿಂತ ಯುಕ್ತಿ ಮೇಲು.